ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬ್ಲಾಗ್ ಬಂದುಬಿಟ್ಟು ನನ್ನ ಮಗಳದು ಡ್ಯಾನ್ಸ್ ಇತ್ತು, ಭರತನಾಟ್ಯ. ನಂದಗೋಕುಲ ಲಿಟಲ್ ಚಾಂಪ್ ಪ್ರೀ ಸ್ಕೂಲ್ನಲ್ಲಿ ಅವಳಿಗೆ ಮೊದಲನೇ ಅವಕಾಶ ಬಂದುಬಿಟ್ಟು ಫಸ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಭರತನಾಟ್ಯನ ಹೇಳ್ಕೊಟ್ಟಿದ್ರು. ಇದು ನಂದು ದೊಡ್ಡ ಕನಸು. ಅವಳು ಫಸ್ಟ್ ಭರತನಾಟ್ಯನ ಕಲಿಬೇಕು, ಅದನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಕನಸಿತ್ತು. ಅದನ್ನು ಈ ನಂದಗೋಕುಲ ಲಿಟಲ್ ಚಾಂಪ್ ಫ್ರೀ ಸ್ಕೂಲ್ನಲ್ಲೇ ಅವಕಾಶ ಕೊಟ್ಟು ಅವಳಿಗೆ ಡ್ಯಾನ್ಸ್ ಕಲಿಸಿ ಅದನ್ನು ನನ್ನ ಕನಸನ್ನು ಈಡೇರಿಸಿದ್ದಾರೆ. ಸೊ ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಮ್ಯಾಮ್. ಸೊ ಈ ಬ್ಲಾಗ್ ಇದು ಬಂದ್ಬಿಟ್ಟು ಅದೇ ಡ್ಯಾನ್ಸನ್ನೇ ನಂದಗೋಕುಲ ಲಿಟಲ್ ಚಾಂಪ್ಸಲ್ಲಿ ಕಲಿಸಿದ್ರಲ್ಲ, ಅದೇ ಡ್ಯಾನ್ಸನ್ನೇ ನಾನು ಓದಿದ ಸ್ಕೂಲಲ್ಲಿ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. 2006 ಮತ್ತು 7ನೇ ಬ್ಯಾಚ್ ಅವರು, ಅಂದರೆ ನನ್ನ ಮೈದಾ ಮತ್ತು ನಮ್ಮ ಅಕ್ಕ ಇದ್ದಾರೆ ಆ ಬ್ಯಾಚಲ್ಲಿ, ಅವರು ಅದೇ ಸ್ಕೂಲಲ್ಲೇ ಓದಿದ್ದು. ಸೊ ಅಲ್ಲಿ ಅವಕಾಶ ಕೊಟ್ಟಿದ್ದರು ಇದನ್ನು ಡ್ಯಾನ್ಸ್ ಮಾಡೋದಕ್ಕೆ ಅಂತ. ಏಕೆಂದರೆ ನಾನು ಈ ಅವ್ರ ಸ್ಕೂಲ್, ನನ್ನ ಮಗಳು ಸ್ಕೂಲಲ್ಲಿ ಡ್ಯಾನ್ಸ್ ನೋಡೋದಕ್ಕೆ ಆಗಲಿಲ್ಲ. ಯಾಕೆಂದರೆ ನಾವು ಅವತ್ತೇ ಪ್ರಯಾಗರಾಜ್ಗೆ ಹೋಗೋ ಅವಕಾಶ ಸಿಕ್ತು. ಸೊ ಎರಡೂ ಅವಕಾಶನೂ ತುಂಬ ಮುಖ್ಯ ಆಗಿತ್ತು. ಬಟ್ ನಾವು ಪ್ರಯಾಗರಾಜ್ನ ಡಿಸೈಡ್ ಮಾಡಿಬಿಟ್ಟು ನಾನು ನಮ್ಮ ಹಸ್ಬೆಂಡು ಅವಳನ್ನು ರೆಡಿ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ವಿ. ಡ್ಯಾನ್ಸ್ ಯಾವುದೇ ರೀತಿ ಅವಳದು ಡ್ಯಾನ್ಸ್ನ ನೋಡೋಕ್ಕಾಗಲಿಲ್ಲ. ಅವಳದು ಫಸ್ಟ್ ಇಯರ್ ಆಗಿದ್ರು, ಫಸ್ಟ್ ಡ್ಯಾನ್ಸ್ ಆಗಿದ್ರು, ಫಸ್ಟು ಸ್ಟೇಜಲ್ಲಿ ಮಾಡ್ತಿರೋ ಡ್ಯಾನ್ಸ್ ಆಗಿದ್ರು, ನಮಗೆ ನೋಡೋಕ್ಕಾಗಲಿಲ್ಲ. ಆಮೇಲೆ ಅದೇ ಅವಕಾಶನ ನಮಗೆ ನೋಡೋಕ್ಕಾಗಲಿಲ್ಲ ಅಂತ ದೇವರು ಮತ್ತೆ ಇದನ್ನು ಕಲ್ಪಿಸ್ಕೊಟ್ಟ. ಇದು ಬಂದ್ಬಿಟ್ಟು ಅಲ್ಲಿ ರತ್ನಸಂದ್ರದಲ್ಲಿ ಮಾಡಿದ್ದು. ಸೊ ನಾನು ಓದಿದ ಸ್ಕೂಲಲ್ಲಿ ನನ್ನ ಟೀಚರ್ಸ್ ಮುಂದೆ ನನ್ನ ಮಗಳು ಮತ್ತೆ ಡ್ಯಾನ್ಸ್ ಮಾಡಿದ್ಲು. ಇದು ಡ್ಯಾನ್ಸ್ ಬಂದ್ಬಿಟ್ಟು ಅದೇ ಸಾಂಗಿಗೆ ನಾನು ಮತ್ತೆ ಕಲಿಸಿದ್ದೆ. ಅಲ್ಲಿ 4 ಜನ ಒಟ್ಟಿಗೆ ಮಾಡಿದರು. ಇಲ್ಲಿ ಬಂದ್ಬಿಟ್ಟು ಇವಳೊಬ್ಬಳೇ ಮಾಡಬೇಕಿತ್ತು. ನಾನು ಈ ಡ್ಯಾನ್ಸ್ನ ಮಾಡ್ತಾಳೋ ಇಲ್ವೋ ಅಂತ ಹೇಳ್ಬಿಟ್ರು ತುಂಬ ಭಯಪಟ್ಟಿದ್ದೆ. ಆದರೂ ಅವಳು ನನಗಿಂತ ಸ್ವಲ್ಪ ಧೈರ್ಯ ಜಾಸ್ತಿನೇ ಅನ್ಕೋತಿದ್ದು ನನ್ನ ಮಗಳಿಗೆ. ಏಕೆಂದರೆ ತುಂಬ ಜನದ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂದರೆ ತುಂಬ ಧೈರ್ಯ ಇರಬೇಕು. ಅವಳು ಹೇಳ್ತಾ ಇದ್ದೆ ಡೈಲಿ ಪ್ರಾಕ್ಟೀಸ್ ಮಾಡು. ಇಲ್ಲ ಮಮ್ಮಿ ನಾನು ಮಾಡ್ತೀನಿ ಅನ್ನೋಳು. ಡೈಲಿ ಒಂದ್ಸಲಿ ಮಾತ್ರ ಪ್ರಾಕ್ಟೀಸ್ ಮಾಡೋಳು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ. ಮತ್ತು ಅವಳು ಧೈರ್ಯವಾಗಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ನ ಮಾಡಿದ್ಲು, ಭರತನಾಟ್ಯನ. ಸೊ ಇದು ನನಗೆ ಭರತನಾಟ್ಯ ಏನಕ್ಕೆ ದೊಡ್ಡ ಡ್ರೀಮ್ ಅಂದರೆ ನನಗೆ ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನಗೆ ಅದನ್ನೆಲ್ಲ ಕಲಿಯೋದಕ್ಕಾಗಲಿಲ್ಲ. ಅದನ್ನು ನನ್ನ ಮಗಳು ರೂಪದಲ್ಲಿ ನನ್ನ ಮಗಳು ಕೈಯಿಂದ ಈಡೇರಿಸ್ಕೋಬೇಕು ಅಂದ್ಕೊಂಡೆ. ಬಟ್ ನಾನು ಡ್ಯಾನ್ಸ್ ವೆಸ್ಟರ್ನಿಗೆ ಹಾಕಿದ್ದೀನಿ. ಯಾಕೆಂದರೆ ಅವಳು ಭರತನಾಟ್ಯಗೆ ಇನ್ನೂ ಟೈಮ್ ಬೇಕು ಅವಳು ಕಲಿಯೋದಕ್ಕೆ. ಅಂದರೆ ಅದು ಅವಳು ಹಾಗಲ್ಲ ಅವಳ ಕೈಲೇ ಅಂತ ಹೇಳ್ಬಿಟ್ರು ಸರ್ರು. ಹೇಳಿದ್ದಂದರೆ ಅವಳು ಫಸ್ಟು 1 ಇಯರು ವೆಸ್ಟರ್ನ್ ಕಲಿಸಿ ಆಮೇಲೆ ಬೇಕಂದರೆ ಭರತನಾಟ್ಯ ಕಲಿಸಿವ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವ್ರದ್ದು ಸರ್ರು. ಸರಿ ಸರ್ ಅಂತ ಹೇಳ್ಬಿಟ್ಟು ನಾವು ವೆಸ್ಟರ್ನಿಗೆ ಹಾಕಿದ್ವಿ. ವೆಸ್ಟರ್ನಿಗೆ ಹೋಗ್ತಿದ್ದಾಳೆ. ವೆಸ್ಟರ್ನು ಕೂಡ ಚೆನ್ನಾಗೇ ಮಾಡ್ತಾಳೆ. ಇಲ್ಲಿ ಭರತನಾಟ್ಯ ಮಾಡಿದ್ಲು. ನನಗೆ ಅಲ್ಲಿ ಅಂದರೆ ಅವಳದು ಸ್ಕೂಲಲ್ಲಿ ನೋಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಮತ್ತೆ ಅವಕಾಶ ಮಾಡಿಕೊಟ್ಟ. ಇಲ್ಲಿ ನಾನು ನೋಡಿಬಿಟ್ಟು ತುಂಬ ಖುಷಿಪಟ್ಟೆ. ಮತ್ತು ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ, ನಮ್ಮ ಚಿಕ್ಕ ಮಾವ, ಅವರು ನನ್ನ ಮೈದಾ ಅವ್ರು ಯಾರೂ ಬಂದಿರಲಿಲ್ಲ ಇವಳದು ಡ್ಯಾನ್ಸ್ ನೋಡೋದಕ್ಕೆ. ಯಾಕೆಂದರೆ ನಾವು ಯಾರನ್ನೂ ಕರೆದಿರಲಿಲ್ಲ. ಯಾಕೆಂದರೆ ನಾವು ಟ್ರಿಪ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಯಾರನ್ನೂ ಕರೆದಿರಲಿಲ್ಲ. ಸೊ ಅವರು ಕೂಡ ಇಲ್ಲೇ ಬಂದು ಅವಳ ಮೊಮ್ಮಗಳದು ಡ್ಯಾನ್ಸ್ ನೋಡಿಕೊಂಡು ಹೋದರು. ಅಂದರೆ ಅವರು ಖುಷಿಪಟ್ಟರು. ನನಗೆ ಎಷ್ಟು ಖುಷಿ ಆಯಿತು. ನಮ್ಮೂರಲ್ಲಿ ನಾನು ಓದಿದ ಸ್ಕೂಲಲ್ಲಿ ಅವಳು ಡ್ಯಾನ್ಸ್ ಮಾಡೋದು ಅಂದರೆ ಎಷ್ಟು ಇದಲ್ವ. ಎಲ್ಲ ಮಕ್ಕಳಿಗೂ ಎಲ್ಲ ಸ್ಕೂಲಲ್ಲಿ ಓದೋರ್ಗು ಈ ಅವಕಾಶ ಸಿಗಲ್ಲ. ಸೊ ಈ ಅವಕಾಶ ನನಗೆ ಸಿಕ್ತು. ಸೊ ನಾನು ಇದಕ್ಕೆ ತುಂಬ ಖುಷಿ ಪಡ್ತೀನಿ. ಸೊ ನನಗೆ ಈ ಅವಕಾಶ ಕೊಟ್ಟ 2006 ಮತ್ತು 7ನೇ ಬ್ಯಾಚ್ ಅವರಿಗೆ, ಅಂದರೆ ನಮ್ಮ ಸೀನಿಯರ್ಸಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ನನ್ನ ದೊಡ್ಡ ಕನಸು ಮತ್ತೆ ನಾನು ಆ ಡ್ಯಾನ್ಸ್ ನೋಡೋದಕ್ಕಾಗಲ್ಲ. ಎಷ್ಟೇ ಡ್ಯಾನ್ಸ್ ಮಾಡಿಸಿದ್ರು ಸ್ಟೇಜ್ ಮೇಲೆ ನೋಡ್ದಂಗೆ ಆಗಲ್ಲ ಈ ಡ್ಯಾನ್ಸ್ನ, ನನ್ನ ಮಗಳನ್ನ. ಸೊ ಅದಕ್ಕೂ ಅವಕಾಶ ಕೊಟ್ಟರು. ಮತ್ತು ನನ್ನ ಸ್ಕೂಲಲ್ಲಿ ನಮ್ಮೂರಲ್ಲಿ 3 ಜನಗಳ ಮಧ್ಯೆ ಅವಳು ಡ್ಯಾನ್ಸ್ ಮಾಡಿದ್ದು ಇನ್ನೂ ಖುಷಿ ಆಗೋಯಿತು. ಸೊ ನೀವೆಲ್ಲರೂ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇರ್ತೀನಿ. ಸೊ ಮತ್ತು ನಾನು ಅವಳದು ವೆಸ್ಟರ್ನ್ ಡ್ಯಾನ್ಸ್ ವೀಡಿಯೋಗಳನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.